ಇದು ಬಸವ ಜ್ಯೋತಿ ಅಂತ ಹೇಳಿ ಬೋರ್ಡಿಂಗ್ ನಾವು ನಿನ್ನೆ ರಾತ್ರಿ ನೈಟ್ 12 ಗಂಟೆಗೆ ಬಂದ್ವಿ. ನಮಗೆಲ್ಲ ಚಲೋ ವ್ಯವಸ್ಥೆ ಮಾಡಿಕೊಟ್ರು. ಕಳ್ಕೊಂಡಿರೋ ವಸ್ತು ಆಗಲಿ ಅದು ನಮ್ದೇ ಆಗಿದ್ರೆ ಅದು 100% ನಮ್ಗೆ ಸಿಗ್ತೈತಿ. ಈಗೇನು ನೋಡಕತ್ತಿರಲ್ಲ ಈ ನಮ್ಮ ತಂಗಿ ಇಯರಿಂಗ್ಸ್, ಆಕಿ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳಿ ಫ್ಯಾನ್ಸಿ ಇಯರಿಂಗ್ಸನ್ನು ಹಾಕ್ಕೊಂಡಿದ್ಲು. ಗೋಲ್ಡ್ ಇಯರಿಂಗ್ಸನ್ನು ತೆಗೆದು ಇಟ್ಟಿದ್ಲು. ಸೊ ಅದು ತೆಗೆದು ಲಾಡ್ಜ್ನೊಳಗೆ ಇಟ್ಟಿದ್ಲು. ಅಂದ್ರೆ ಅದು ಆಕಿಗೆ ಲಕ್ಷಣ ಆಗಿಲ್ಲ. ಸೊ ನಮಗೂ ಅದು ಅರ್ಬಿಗೆ ಬರಲೇ ಇಲ್ಲ. 2 ರೂಮ್ ಮಾಡಿದ್ವಲ್ಲ, ಅವ್ರು ಬೇರೆ ರೂಮ್ ಒಳಗೆ ರೆಡಿ ಆಗಕತ್ತಿದ್ರು. ಸೊ ನಾವು ಇನ್ನೊಂದು ರೂಮ್ ಒಳಗೆ ರೆಡಿ ಆಗಿದ್ವಿ. ಆ್ಯಂಡ್ ಚೆಕ್ಔಟ್ ಮಾಡಬೇಕಾದ್ರೆ ನಮ್ಮ ರೂಮ್ ಒಳಗಿಂದ ನಾವೆಲ್ಲ ಕರೆಕ್ಟಾಗಿ ಎಲ್ಲ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಬಂದ್ವಿ. ಸೊ ಆಕಿನ ಕೇಳಿದಾಗ ನಾನು ಎಲ್ಲ ಮಾಡೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ಹೇಳಿ ಇನ್ನೇನು ನಾವು ಚೆಕ್ಔಟ್ ಮಾಡಿ ಬಸವ ಕಲ್ಯಾಣದ ಒಳಗೆ ಇರುವಂಥ ಈ ರೂಮನ್ನು ಚೆಕ್ಔಟ್ ಮಾಡಿ ನಾವು ಅಲ್ಲಿ ಅನುಭವ ಮಂಟಪ ಮತ್ತು 108 ಅಡಿ ಬಸವಣ್ಣನ ಮೂರ್ತಿನ ನೋಡೋಕ್ಕಂತ ಹೋದ್ವಿ. ಸೊ ಆಮೇಲೆ ಏನಾಯ್ತು, ಕಳ್ಕೊಂಡಿರೋದು ವಸ್ತು ಸಿಗ್ತಾ ಏನು ಅಂತ ಹೇಳಿ ಹೇಳಬೇಕು. ಆ್ಯಂಡ್ ಈ ಲಾಡ್ಜ್ ಓನರ್ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಲಾಯಲ್ ಇದ್ದಾರಂದ್ರೆ ನಿಜವಾಗ್ಲೂ ಇಂಥವ್ರು ಈ ಕಾಲದೊಳಗೆ ಸಿಗೋದು ಭಾಳ ರೇರ್. 1 ಗ್ರಾಮ ಒಂದು ಗುಂಜಿ ಬಂಗಾರ ಸಹಿತ ಎಲ್ಲಿ ಬಿದ್ರೂ ಯಾರು ಕೂಡ. ನಾವು ಇಯರಿಂಗ್ಸ್ ಮತ್ತು ಮನೆಗೆ ಬಂದ್ಬಿಟ್ಟಿದ್ವಿ. ಮನೆಗೆ ಬಂದಮೇಲೆ ನೋಡಿದಾಗ ಇಯರಿಂಗ್ಸ್ ಇರಲಿಲ್ಲ. ಮತ್ತು ಲಾಡ್ಜ್ ಒಳಗೆ ಆಕಿಗೆ ಇಟ್ಟಿದ್ದು ನೆನಪಾತು. ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ವಾಪಸ್ ಆ ರೂಮಿಗೆ ಬೇರೆದವ್ರು ಬಂದಿದ್ರಂತ. ಆದ್ರೂ ಸಹಿತ ರಾತ್ರಿ ಅವ್ರನ್ನ ಎಬ್ಬಿಸಿ ರೂಮ್ ಒಳಗೆ ಹೋಗಿ ನೋಡಿದಾಗ ಫೈನಲಿ ಲಕ್ಕಿಲಿ ನಮಗೆ ನಮ್ಮ ಇಯರಿಂಗ್ಸ್ ಸಿಕ್ತು. ಅವರು ನೀವೇನು ಹೆದರಬೇಡ್ರಿ, ನಿಮ್ಮದು ಗೋಲ್ಡ್ ಎಲ್ಲಿ ಹೋಗಂಗಿಲ್ಲ, ನೀವು ಎನಿ ಟೈಮ್ ಬಂದ್ರೂ ನಾವು ಅದನ್ನು ರಿಟರ್ನ್ ಮಾಡ್ತೀರಿ ಅಂತ ಹೇಳಿ ಒಂದು ಲಾಯಲ್ ಆಗಿ ಉತ್ತರ ಕೊಟ್ಟರು. ಅದು ಭಾಳ ಇಷ್ಟ ಆಯಿತು ನಮಗೆ. ಅವ್ರಿಗೆ ಒಳ್ಳೇದಾಗಲಿ. ನೀವು ಏನಾರ ಬಸವ ಕಲ್ಯಾಣಕ್ಕೆ ಬಂದಾಗ ರೂಮ್ ಬೇಕಾಗಿತ್ತಂದ್ರೆ ಇಲ್ಲಿ ಬಂದು ಹೇಳ್ಕೊರಿ. ಭಾಳ ಚಲೋ ಮನುಷ್ಯ ಅದಾರ ಅವರು. ಇದು ಬಸವ ಜ್ಯೋತಿ ಅಂತ ಹೇಳಿ ಬೋರ್ಡಿಂಗ್ ನಾವು ನಿನ್ನೆ ರಾತ್ರಿ ನೈಟ್ 12 ಗಂಟೆಗೆ ಬಂದ್ವಿ. ನಮಗೆಲ್ಲ ಚಲೋ ವ್ಯವಸ್ಥೆ ಮಾಡಿಕೊಟ್ರು. ಹೆಣ್ಮಕ್ಳು ಅದಾರ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್. ನೀವು ಬಸವ ಕಲ್ಯಾಣಕ್ಕೆ ಇಲ್ಲಿ ಬಂದು ಇವ್ರ ಲಾಡ್ಜ್ನಾಗ ಬಂದು ಇರ್ರಿ. ಬಂದ್ರೆ ಅವ್ರಿಗೆ ಬರ್ರಿ. ಥ್ಯಾಂಕ್ ಯು. ಹಾಂ ರೀ, ಹಾಕ್ತೀನಿ.